ಪ್ರಧಾನಿ ಮೋದಿ ಅವರು ಹೇಳಿದ್ದೇನಂತಂದ್ರೆ, ನಾನು ಸಾಮಾನ್ಯ ಕಾರ್ಯಕರ್ತ, ನನ್ನ ಬಾಸ್ ನನ್ನ ಪಕ್ಷದ ಅಧ್ಯಕ್ಷ ಅನ್ನುವಂತ ಮಾತನ್ನ ಹೇಳಿದರು. ಅಂತ ನಿತಿನ್ ನವೀನ್ ಇವತ್ತು ಬಿಜೆಪಿ ಪಕ್ಷದ ರಾಷ್ಟ್ರಾಧ್ಯಕ್ಷರಾಗಿ ಪದಗ್ರಹಣ ಮಾಡಿದ್ದಾರೆ. ನಿತಿನ್ ನವೀನ್ ಯಾರು, ಏನು, ಎತ್ತ ಇವೆಲ್ಲವೂ ಕೂಡ ತಿಳ್ಕೋಬೇಕಾಗುತ್ತೆ. ಬಿಜೆಪಿಯಲ್ಲಿ ಒಂದು ಸ್ಪೆಷಾಲಿಟಿ ಏನಂತಂದ್ರೆ, ಎಲ್ಲರಿಗೂ ಗೊತ್ತಿರುವಂತಹ ವ್ಯಕ್ತಿ ಏನೂ ಆಗಲ್ಲ, ಯಾರಿಗೂ ಗೊತ್ತಿರುವಂತ ವ್ಯಕ್ತಿಯನ್ನ ಕರ್ಕೊಂಡ್ಬಂದು ಜವಾಬ್ದಾರಿಯನ್ನ ಕೊಟ್ಟು ಬಿಡ್ತಾರೆ. ಅದಾದ್ಮೇಲೆ ಗೊತ್ತಾಗುತ್ತೋ, ಓ ಈ ತರದ ಒಬ್ಬ ವ್ಯಕ್ತಿ ಬಿಜೆಪಿಯಲ್ಲಿ ಇದಾರ ಅಂತ ಹೇಳಿ. ನಿತಿನ್ ನವೀನ್ ಬಹಳ ಜನರಿಗೆ ಗೊತ್ತಿರಲಿಲ್ಲ, ಈಗ ಎಲ್ಲರೂ ಕೂಡ ಅವರ ಬಗ್ಗೆ ಸರ್ಚ್ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ನಿತಿನ್ ನವೀನ್ ಬಿಹಾರ್ ಮೂಲದ ಯುವ ರಾಜಕಾರಣಿ, ಬಂಕಿಪುರ ಕ್ಷೇತ್ರದಿಂದ 5 ಬಾರಿ ಶಾಸಕರಾಗಿದ್ದರು, 2 ಬಾರಿ ಸಚಿವರಾಗಿದ್ದಂಥವರು. ಸಾರಿಗೆ ಇಲಾಖೆಯನ್ನು ನಿರ್ವಹಣೆ ಮಾಡಿದ್ದಾರೆ, ನಗರಾಭಿವೃದ್ಧಿ ಇಲಾಖೆಯನ್ನು ನಿರ್ವಹಣೆ ಮಾಡಿದ್ದಾರೆ, ಕಾನೂನು ಇಲಾಖೆಯನ್ನು ನಿರ್ವಹಣೆ ಮಾಡಿದ್ದಾರೆ. ಹೀಗೆ ಹಲವು ಇಲಾಖೆಗಳನ್ನ ಅವರು ನಿಭಾಯಿಸಿದ್ದಾರೆ. 26 ವರ್ಷಕ್ಕೆ ಎಂಎಲ್ಎ, ತಳಮಟ್ಟದಿಂದ ಪಕ್ಷ ಸಂಘಟನೆಯಲ್ಲಿ ಪರಿಣಿತಿಯನ್ನ ಹೊಂದಿದ್ದು ನಿತಿನ್ ನವೀನ್. ನಿತಿನ್ ನವೀನ್ ಅವರೇ ಯಾಕೆ ಅಂತ ವಿಶೇಷತೆ ಅವರಲ್ಲಿ ಏನಿದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಉತ್ತರ ಆಗ್ತಾ ಹೋಗುತ್ತೆ. ತಮ್ಮ ಪಕ್ಷಕ್ಕೆ ಯುವ ಶಕ್ತಿಯನ್ನ ಸೆಳೆಯುವಂತಹ ನೈಪುಣ್ಯತೆಯನ್ನ ಹೊಂದಿರೋದು ನಿತಿನ್ ನವೀನ್ ಅವರು. ಈಶಾನ್ಯ ರಾಜ್ಯಗಳು, ಎಸ್ಪೆಷಲಿ ಈಶಾನ್ಯ ರಾಜ್ಯಗಳಲ್ಲಿ ಪಕ್ಷ ಸಂಘಟನೆಯಿಂದಲೇ ಪ್ರಸಿದ್ಧಿ ಪಡೆದವರು. ಈಶಾನ್ಯ ರಾಜ್ಯಗಳಲ್ಲಿ ಬಿಜೆಪಿಯ ಪರಿಸ್ಥಿತಿ ಒಂದು ಕಾಲದಲ್ಲಿ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಇದೆ, ಅದರ ಹಿಂದೆ ಇರುವಂತಹ ತಂತ್ರಗಾರಿಕೆ ಇದೇ ನಿತಿನ್ ನವೀನ್ ಅವರದ್ದು. 2008ರಲ್ಲಿ ಬಿಜೆಪಿ ಯುವ ಮೋರ್ಚಾದ ಎನ್ಇಸಿ ಸದಸ್ಯರಾಗ್ತಾರೆ, ಕಾರ್ಯಕಾರಿಣಿ ಮೆಂಬರ್ ಆಗ್ತಾರೆ. 2016ರಿಂದ 2019ರವರೆಗೆ ಬಿಹಾರದ ಯುವ ಮೋರ್ಚಾ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸ್ತಾರೆ. 2021ರಿಂದ ಛತ್ತೀಸ್ಗಢ ಬಿಜೆಪಿಯ ಉಸ್ತುವಾರಿ ಆಗ್ತಾರೆ. ಇವರ ಉಸ್ತುವಾರಿಯಲ್ಲಿಯೇ ಅಲ್ಲಿ ಬಿಜೆಪಿ ಅಧಿಕಾರಕ್ಕೂ ಬರುತ್ತೆ. ನಿತಿನ್ ಉಸ್ತುವಾರಿಯಲ್ಲಿ ಛತ್ತೀಸ್ಗಢದಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸುತ್ತೆ. ಪ್ರಧಾನಿ ಮೋದಿ, ಅಮಿತ್ ಶಾ ಅವರು ಇವರ ಮೇಲೆ ಬಹಳ ನಂಬಿಕೆಯನ್ನ ಇಟ್ಟಿದ್ದಾರೆ. ಅವರ ನಂಬಿಕಸ್ಥ ನಾಯಕ 45 ವರ್ಷದ ನಿತಿನ್ ನವೀನ್ ಅತ್ಯಂತ ಕಿರಿಯ ಬಿಜೆಪಿಯ ಅಧ್ಯಕ್ಷ. ಇವರ ಅಧ್ಯಕ್ಷತೆಯಲ್ಲಿ ಪಾರ್ಟಿ ಯಾವ ರೀತಿ ಮುಂದುವರಿಯುತ್ತೆ ಅನ್ನುವಂಥದ್ದು ಪ್ರಶ್ನೆ. ಅದರ ಜೊತೆಗೆ ಈಗ ಪಂಚ ರಾಜ್ಯಗಳ ಚುನಾವಣೆಯದ್ದೇ ಸವಾಲು ಇವರಿಗೆ. ನಿತಿನ್ ನವೀನ್ ಬಿಹಾರದ ಕಾಯಸ್ಥ ಸಮುದಾಯದವರು. ಬಿಹಾರ್ ಎನ್ಡಿಎ ದಿಗ್ವಿಜಯದಲ್ಲಿ ನಿತಿನ್ ಪಾತ್ರ ಬಹಳ ದೊಡ್ಡದು. ನಿತಿನ್ ಅವರ ತಂದೆಯೂ ಕೂಡ ಜನಸಂಘದ ನಾಯಕರು, ಸಚಿವರಾಗಿದ್ದಂಥವರು. ಅವರ ಕಾಲಾನಂತರ ಇವರಿಗೆ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಇವರಿಗೆ ಟಿಕೆಟ್ ಕೊಡ್ತಾರೆ. ಇನ್ನ ಪಾಟ್ನಾದ ಪೂರ್ವ ವಿಧಾನಸಭಾ ಕ್ಷೇತ್ರದಿಂದಲೂ ಕೂಡ ಇವರು ನಿರಂತರವಾಗಿ ಗೆದ್ದು ಬಂದಂತವರು. ಇಂಥ ನಾಯಕನನ್ನ ಹುಡುಕಿ ಕರ್ಕೊಂಡು ಬಂದು ಈಗ ಅಧ್ಯಕ್ಷ ಪಟ್ಟದ ಮೇಲೆ ಕೂರಿಸಿದೆ ಬಿಜೆಪಿ. ಎಲ್ಲರೂ ಅತ್ಯಂತ ವಿಶ್ವಾಸದಲ್ಲಿದ್ದಾರೆ. ನಿತಿನ್ ನವೀನ್ ಅವರ ನಾಯಕತ್ವದಲ್ಲಿ ಬಿಜೆಪಿ ಇನ್ನಷ್ಟು ಉತ್ತುಂಗದ ಸ್ಥಿತಿಗೆ ಹೋಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ಪ್ರಧಾನಿ ಮೋದಿ ಅವರು ಹೇಳಿದ್ದೇನಂತಂದ್ರೆ, ನಾನು ಸಾಮಾನ್ಯ ಕಾರ್ಯಕರ್ತ, ನನ್ನ ಬಾಸ್ ನನ್ನ ಪಕ್ಷದ ಅಧ್ಯಕ್ಷ ಅನ್ನುವಂತ ಮಾತನ್ನ ಹೇಳಿದರು. ಅಂತ ನಿತಿನ್ ನವೀನ್ ಇವತ್ತು ಬಿಜೆಪಿ ಪಕ್ಷದ ರಾಷ್ಟ್ರಾಧ್ಯಕ್ಷರಾಗಿ ಪದಗ್ರಹಣ ಮಾಡಿದ್ದಾರೆ. ನಿತಿನ್ ನವೀನ್ ಯಾರು, ಏನು, ಎತ್ತ ಇವೆಲ್ಲವೂ ಕೂಡ ತಿಳ್ಕೋಬೇಕಾಗುತ್ತೆ. ಬಿಜೆಪಿಯಲ್ಲಿ ಒಂದು ಸ್ಪೆಷಾಲಿಟಿ ಏನಂತಂದ್ರೆ, ಎಲ್ಲರಿಗೂ ಗೊತ್ತಿರುವಂತಹ ವ್ಯಕ್ತಿ ಏನೂ ಆಗಲ್ಲ, ಯಾರಿಗೂ ಗೊತ್ತಿರುವಂತ ವ್ಯಕ್ತಿಯನ್ನ ಕರ್ಕೊಂಡ್ಬಂದು ಜವಾಬ್ದಾರಿಯನ್ನ ಕೊಟ್ಟು ಬಿಡ್ತಾರೆ. ಅದಾದ್ಮೇಲೆ ಗೊತ್ತಾಗುತ್ತೋ, ಓ ಈ ತರದ ಒಬ್ಬ ವ್ಯಕ್ತಿ ಬಿಜೆಪಿಯಲ್ಲಿ ಇದಾರ ಅಂತ ಹೇಳಿ. ನಿತಿನ್ ನವೀನ್ ಬಹಳ ಜನರಿಗೆ ಗೊತ್ತಿರಲಿಲ್ಲ, ಈಗ ಎಲ್ಲರೂ ಕೂಡ ಅವರ ಬಗ್ಗೆ ಸರ್ಚ್ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ನಿತಿನ್ ನವೀನ್ ಬಿಹಾರ್ ಮೂಲದ ಯುವ ರಾಜಕಾರಣಿ, ಬಂಕಿಪುರ ಕ್ಷೇತ್ರದಿಂದ 5 ಬಾರಿ ಶಾಸಕರಾಗಿದ್ದರು, 2 ಬಾರಿ ಸಚಿವರಾಗಿದ್ದಂಥವರು. ಸಾರಿಗೆ ಇಲಾಖೆಯನ್ನು ನಿರ್ವಹಣೆ ಮಾಡಿದ್ದಾರೆ, ನಗರಾಭಿವೃದ್ಧಿ ಇಲಾಖೆಯನ್ನು ನಿರ್ವಹಣೆ ಮಾಡಿದ್ದಾರೆ, ಕಾನೂನು ಇಲಾಖೆಯನ್ನು ನಿರ್ವಹಣೆ ಮಾಡಿದ್ದಾರೆ. ಹೀಗೆ ಹಲವು ಇಲಾಖೆಗಳನ್ನ ಅವರು ನಿಭಾಯಿಸಿದ್ದಾರೆ. 26 ವರ್ಷಕ್ಕೆ ಎಂಎಲ್ಎ, ತಳಮಟ್ಟದಿಂದ ಪಕ್ಷ ಸಂಘಟನೆಯಲ್ಲಿ ಪರಿಣಿತಿಯನ್ನ ಹೊಂದಿದ್ದು ನಿತಿನ್ ನವೀನ್. ನಿತಿನ್ ನವೀನ್ ಅವರೇ ಯಾಕೆ ಅಂತ ವಿಶೇಷತೆ ಅವರಲ್ಲಿ ಏನಿದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಉತ್ತರ ಆಗ್ತಾ ಹೋಗುತ್ತೆ. ತಮ್ಮ ಪಕ್ಷಕ್ಕೆ ಯುವ ಶಕ್ತಿಯನ್ನ ಸೆಳೆಯುವಂತಹ ನೈಪುಣ್ಯತೆಯನ್ನ ಹೊಂದಿರೋದು ನಿತಿನ್ ನವೀನ್ ಅವರು.
ಈಶಾನ್ಯ ರಾಜ್ಯಗಳು, ಎಸ್ಪೆಷಲಿ ಈಶಾನ್ಯ ರಾಜ್ಯಗಳಲ್ಲಿ ಪಕ್ಷ ಸಂಘಟನೆಯಿಂದಲೇ ಪ್ರಸಿದ್ಧಿ ಪಡೆದವರು. ಈಶಾನ್ಯ ರಾಜ್ಯಗಳಲ್ಲಿ ಬಿಜೆಪಿಯ ಪರಿಸ್ಥಿತಿ ಒಂದು ಕಾಲದಲ್ಲಿ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಇದೆ, ಅದರ ಹಿಂದೆ ಇರುವಂತಹ ತಂತ್ರಗಾರಿಕೆ ಇದೇ ನಿತಿನ್ ನವೀನ್ ಅವರದ್ದು. 2008ರಲ್ಲಿ ಬಿಜೆಪಿ ಯುವ ಮೋರ್ಚಾದ ಎನ್ಇಸಿ ಸದಸ್ಯರಾಗ್ತಾರೆ, ಕಾರ್ಯಕಾರಿಣಿ ಮೆಂಬರ್ ಆಗ್ತಾರೆ. 2016ರಿಂದ 2019ರವರೆಗೆ ಬಿಹಾರದ ಯುವ ಮೋರ್ಚಾ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸ್ತಾರೆ. 2021ರಿಂದ ಛತ್ತೀಸ್ಗಢ ಬಿಜೆಪಿಯ ಉಸ್ತುವಾರಿ ಆಗ್ತಾರೆ. ಇವರ ಉಸ್ತುವಾರಿಯಲ್ಲಿಯೇ ಅಲ್ಲಿ ಬಿಜೆಪಿ ಅಧಿಕಾರಕ್ಕೂ ಬರುತ್ತೆ. ನಿತಿನ್ ಉಸ್ತುವಾರಿಯಲ್ಲಿ ಛತ್ತೀಸ್ಗಢದಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸುತ್ತೆ. ಪ್ರಧಾನಿ ಮೋದಿ, ಅಮಿತ್ ಶಾ ಅವರು ಇವರ ಮೇಲೆ ಬಹಳ ನಂಬಿಕೆಯನ್ನ ಇಟ್ಟಿದ್ದಾರೆ. ಅವರ ನಂಬಿಕಸ್ಥ ನಾಯಕ 45 ವರ್ಷದ ನಿತಿನ್ ನವೀನ್ ಅತ್ಯಂತ ಕಿರಿಯ ಬಿಜೆಪಿಯ ಅಧ್ಯಕ್ಷ. ಇವರ ಅಧ್ಯಕ್ಷತೆಯಲ್ಲಿ ಪಾರ್ಟಿ ಯಾವ ರೀತಿ ಮುಂದುವರಿಯುತ್ತೆ ಅನ್ನುವಂಥದ್ದು ಪ್ರಶ್ನೆ. ಅದರ ಜೊತೆಗೆ ಈಗ ಪಂಚ ರಾಜ್ಯಗಳ ಚುನಾವಣೆಯದ್ದೇ ಸವಾಲು ಇವರಿಗೆ. ನಿತಿನ್ ನವೀನ್ ಬಿಹಾರದ ಕಾಯಸ್ಥ ಸಮುದಾಯದವರು. ಬಿಹಾರ್ ಎನ್ಡಿಎ ದಿಗ್ವಿಜಯದಲ್ಲಿ ನಿತಿನ್ ಪಾತ್ರ ಬಹಳ ದೊಡ್ಡದು. ನಿತಿನ್ ಅವರ ತಂದೆಯೂ ಕೂಡ ಜನಸಂಘದ ನಾಯಕರು, ಸಚಿವರಾಗಿದ್ದಂಥವರು. ಅವರ ಕಾಲಾನಂತರ ಇವರಿಗೆ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಇವರಿಗೆ ಟಿಕೆಟ್ ಕೊಡ್ತಾರೆ. ಇನ್ನ ಪಾಟ್ನಾದ ಪೂರ್ವ ವಿಧಾನಸಭಾ ಕ್ಷೇತ್ರದಿಂದಲೂ ಕೂಡ ಇವರು ನಿರಂತರವಾಗಿ ಗೆದ್ದು ಬಂದಂತವರು. ಇಂಥ ನಾಯಕನನ್ನ ಹುಡುಕಿ ಕರೆಕೊಂಡು ಬಂದು ಈಗ ಅಧ್ಯಕ್ಷ ಪಟ್ಟದ ಮೇಲೆ ಕೂರಿಸಿದೆ ಬಿಜೆಪಿ. ಎಲ್ಲರೂ ಅತ್ಯಂತ ವಿಶ್ವಾಸದಲ್ಲಿದ್ದಾರೆ. ನಿತಿನ್ ನವೀನ್ ಅವರ ನಾಯಕತ್ವದಲ್ಲಿ ಬಿಜೆಪಿ ಇನ್ನಷ್ಟು ಉತ್ತುಂಗದ ಸ್ಥಿತಿಗೆ ಹೋಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ಪ್ರಧಾನಿ ಮೋದಿ ಅವರು ಹೇಳಿದ್ದೇನಂತಂದ್ರೆ, ನಾನು ಸಾಮಾನ್ಯ ಕಾರ್ಯಕರ್ತ, ನನ್ನ ಬಾಸ್ ನನ್ನ ಪಕ್ಷದ ಅಧ್ಯಕ್ಷ ಅನ್ನುವಂತ ಮಾತನ್ನ ಹೇಳಿದರು. ಅಂತ ನಿತಿನ್ ನವೀನ್ ಇವತ್ತು ಬಿಜೆಪಿ ಪಕ್ಷದ ರಾಷ್ಟ್ರಾಧ್ಯಕ್ಷರಾಗಿ ಪದಗ್ರಹಣ ಮಾಡಿದ್ದಾರೆ. ನಿತಿನ್ ನವೀನ್ ಯಾರು, ಏನು, ಎತ್ತ, ಇವೆಲ್ಲವೂ ಕೂಡ ತಿಳ್ಕೋಬೇಕಾಗುತ್ತೆ. ಬಿಜೆಪಿಯಲ್ಲಿ ಒಂದು ಸ್ಪೆಷಾಲಿಟಿ ಏನಂತಂದ್ರೆ, ಎಲ್ಲರಿಗೂ ಗೊತ್ತಿರುವಂತಹ ವ್ಯಕ್ತಿ ಏನೂ ಆಗಲ್ಲ. ಯಾರಿಗೂ ಗೊತ್ತಿರುವಂತ ವ್ಯಕ್ತಿಯನ್ನ ಕರ್ಕೊಂಡ್ಬಂದು ಜವಾಬ್ದಾರಿಯನ್ನ ಕೊಟ್ಟು ಬಿಡ್ತಾರೆ. ಅದಾದ್ಮೇಲೆ ಗೊತ್ತಾಗುತ್ತೋ, ಓ ಈ ತರದ ಒಬ್ಬ ವ್ಯಕ್ತಿ ಬಿಜೆಪಿಯಲ್ಲಿ ಇದಾರ ಅಂತ ಹೇಳಿ. ನಿತಿನ್ ನವೀನ್ ಬಹಳ ಜನರಿಗೆ ಗೊತ್ತಿರಲಿಲ್ಲ. ಈಗ ಎಲ್ಲರೂ ಕೂಡ ಅವರ ಬಗ್ಗೆ ಸರ್ಚ್ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ನಿತಿನ್ ನವೀನ್ ಬಿಹಾರ್ ಮೂಲದ ಯುವ ರಾಜಕಾರಣಿ. ಬಂಕಿಪುರ್ ಕ್ಷೇತ್ರದಿಂದ 5 ಬಾರಿ ಶಾಸಕರಾಗಿದ್ದರು, 2 ಬಾರಿ ಸಚಿವರಾಗಿದ್ದಂಥವರು. ಸಾರಿಗೆ ಇಲಾಖೆಯನ್ನು ನಿರ್ವಹಣೆ ಮಾಡಿದ್ದಾರೆ, ನಗರಾಭಿವೃದ್ಧಿ ಇಲಾಖೆಯನ್ನು ನಿರ್ವಹಣೆ ಮಾಡಿದ್ದಾರೆ, ಕಾನೂನು ಇಲಾಖೆಯನ್ನು ನಿರ್ವಹಣೆ ಮಾಡಿದ್ದಾರೆ. ಹೀಗೆ ಹಲವು ಇಲಾಖೆಗಳನ್ನ ಅವರು ನಿಭಾಯಿಸಿದ್ದಾರೆ. 26 ವರ್ಷಕ್ಕೆ ಎಂಎಲ್ಎ. ತಳಮಟ್ಟದಿಂದ ಪಕ್ಷ ಸಂಘಟನೆಯಲ್ಲಿ ಪರಿಣಿತಿಯನ್ನ ಹೊಂದಿದ್ದು ನಿತಿನ್ ನವೀನ್. ನಿತಿನ್ ನವೀನ್ ಅವರೇ ಯಾಕೆ ಅಂತ ವಿಶೇಷತೆ ಅವರಲ್ಲಿ ಏನಿದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಉತ್ತರ ಆಗ್ತಾ ಹೋಗುತ್ತೆ. ತಮ್ಮ ಪಕ್ಷಕ್ಕೆ ಯುವ ಶಕ್ತಿಯನ್ನ ಸೆಳೆಯುವಂತಹ ನೈಪುಣ್ಯತೆಯನ್ನ ಹೊಂದಿರೋದು ನಿತಿನ್ ನವೀನ್ ಅವರು. ಈಶಾನ್ಯ ರಾಜ್ಯಗಳು, ಎಸ್ಪೆಷಲಿ ಈಶಾನ್ಯ ರಾಜ್ಯಗಳಲ್ಲಿ ಪಕ್ಷ ಸಂಘಟನೆಯಿಂದಲೇ ಪ್ರಸಿದ್ಧಿ ಪಡೆದವರು. ಈಶಾನ್ಯ ರಾಜ್ಯಗಳಲ್ಲಿ ಬಿಜೆಪಿಯ ಪರಿಸ್ಥಿತಿ ಒಂದು ಕಾಲದಲ್ಲಿ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಇದೆ, ಅದರ ಹಿಂದೆ ಇರುವಂತಹ ತಂತ್ರಗಾರಿಕೆ ಇದೇ ನಿತಿನ್ ನವೀನ್ ಅವರದ್ದು. 2008ರಲ್ಲಿ ಬಿಜೆಪಿ ಯುವ ಮೋರ್ಚಾದ ಎನ್ಇಸಿ ಸದಸ್ಯರಾಗ್ತಾರೆ, ಕಾರ್ಯಕಾರಿಣಿ ಮೆಂಬರ್ ಆಗ್ತಾರೆ. 2016ರಿಂದ 2019ರವರೆಗೆ ಬಿಹಾರದ ಯುವ ಮೋರ್ಚಾ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸ್ತಾರೆ. 2021ರಿಂದ ಛತ್ತೀಸ್ಗಢ ಬಿಜೆಪಿಯ ಉಸ್ತುವಾರಿ ಆಗ್ತಾರೆ. ಇವರ ಉಸ್ತುವಾರಿಯಲ್ಲಿಯೇ ಅಲ್ಲಿ ಬಿಜೆಪಿ ಅಧಿಕಾರಕ್ಕೂ ಬರುತ್ತೆ. ನಿತಿನ್ ಉಸ್ತುವಾರಿಯಲ್ಲಿ ಛತ್ತೀಸ್ಗಢದಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸುತ್ತೆ. ಪ್ರಧಾನಿ ಮೋದಿ, ಅಮಿತ್ ಶಾ ಅವರು ಇವರ ಮೇಲೆ ಬಹಳ ನಂಬಿಕೆಯನ್ನ ಇಟ್ಟಿದ್ದಾರೆ. ಅವರ ನಂಬಿಕಸ್ಥ ನಾಯಕ 45 ವರ್ಷದ ನಿತಿನ್ ನವೀನ್ ಅತ್ಯಂತ ಕಿರಿಯ ಬಿಜೆಪಿಯ ಅಧ್ಯಕ್ಷ. ಇವರ ಅಧ್ಯಕ್ಷತೆಯಲ್ಲಿ ಪಾರ್ಟಿ ಯಾವ ರೀತಿ ಮುಂದುವರಿಯುತ್ತೆ ಅನ್ನುವಂಥದ್ದು ಪ್ರಶ್ನೆ. ಅದರ ಜೊತೆಗೆ ಈಗ ಪಂಚ ರಾಜ್ಯಗಳ ಚುನಾವಣೆಯದ್ದೇ ಸವಾಲು ಇವರಿಗೆ. ನಿತಿನ್ ನವೀನ್ ಬಿಹಾರದ ಕಾಯಸ್ಥ ಸಮುದಾಯದವರು. ಬಿಹಾರ್ ಎನ್ಡಿಎ ದಿಗ್ವಿಜಯದಲ್ಲಿ ನಿತಿನ್ ಪಾತ್ರ ಬಹಳ ದೊಡ್ಡದು. ನಿತಿನ್ ಅವರ ತಂದೆಯೂ ಕೂಡ ಜನಸಂಘದ ನಾಯಕರು,
ಸಚಿವರಾಗಿದ್ದಂಥವರು. ಅವರ ಕಾಲಾನಂತರ ಇವರಿಗೆ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಇವರಿಗೆ ಟಿಕೆಟ್ ಕೊಡ್ತಾರೆ. ಇನ್ನ ಪಾಟ್ನಾದ ಪೂರ್ವ ವಿಧಾನಸಭಾ ಕ್ಷೇತ್ರದಿಂದಲೂ ಕೂಡ ಇವರು ನಿರಂತರವಾಗಿ ಗೆದ್ದು ಬಂದಂತವರು. ಇಂಥ ನಾಯಕನನ್ನ ಹುಡುಕಿ ಕರ್ಕೊಂಡು ಬಂದು ಈಗ ಅಧ್ಯಕ್ಷ ಪಟ್ಟದ ಮೇಲೆ ಕೂರಿಸಿದೆ ಬಿಜೆಪಿ. ಎಲ್ಲರೂ ಅತ್ಯಂತ ವಿಶ್ವಾಸದಲ್ಲಿದ್ದಾರೆ. ನಿತಿನ್ ನವೀನ್ ಅವರ ನಾಯಕತ್ವದಲ್ಲಿ ಬಿಜೆಪಿ ಇನ್ನಷ್ಟು ಉತ್ತುಂಗದ ಸ್ಥಿತಿಗೆ ಹೋಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್